ಇದು ಎಲೆಕ್ಷನ್ ಬಂದು ನಮಗೆ ಎಲೆಕ್ಷನ್ ಥರ ಇಲ್ಲ, ಮನೆಯದು ಕೆಲಸ ಥರ ಮಾಡ್ತಾಯಿದ್ದೀವಿ ಸರ್ ನಾವೆಲ್ಲರೂ ಸೇರಿ. ಪಿ ಸಿ ಮೋಹನ್ ಸರು ಮೋದಿಗಾಗಿ ನಾವು ತುಂಬ ಅಂದರೆ ತುಂಬಾ ಶ್ರಮಪಟ್ಟು ಮಾಡ್ತಾಯಿದ್ದೀವಿ. ಈ ಸತಿ ಗ್ಯಾರಂಟಿ ಮೋದಿ ಬಂದೇ ಬರ್ತಾರೆ. ಪಿ ಸಿ ಮೋಹನ್ ಸರ್ನ ಹ್ಯಾಟ್ರಿಕ್ ಮಾಡಿದ್ದೀವಿ ಮತ್ತೊಮ್ಮೆ ಹ್ಯಾಟ್ರಿಕ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಮತ್ತು ಚೆನ್ನಾಗಿ ನಡೀತಾ ಇದೆ ಸರ್. ಮತ್ತು ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಮೋದಿಯವ್ರ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ನೀವೇನು ನಮ್ಗೆ ಹೇಳೋಕ್ಕೆ ಬರಬೇಡಿ, ನಾವೇ ಬಂದು ಅವರೇ ಓನಾಗಿ ಬಂದು ನಾವೇ ಮಾಡ್ತೀವಿ, ನೀವು ಯಾಕೆ ಬಂದು ಬಿಸಿಲಲ್ಲಿ ಇದು ಮಾಡ್ತೀರಾ ಅಂತಲೂ ಹೇಳ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಮೊದಲನೇದಾಗಿ ದೇಶನ ಕಾಪಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲು ದೇಶ ನಮಗೆ ಮೊದಲು ಇಲ್ಲಿರೋರಿಗಿಂತ ಈ ಬೇರೆ ದೇಶದಲ್ಲಿ ಇರ್ತಾರಲ್ಲ ಅವರು ಗೊತ್ತು ಮೋದಿ ಹವಾ ಏನು ಅಂದ್ಬಿಟ್ಟು. MP ಆಗಿ ಪಿ ಸಿ ಮೋಹನ್ ಸರು ಮತ್ತು ಮೋದಿಯವರು ಪ್ರಧಾನಮಂತ್ರಿಯಾಗಿ ಖಂಡಿತವಾಗ್ಲೂ ಇವರೇ ಇರಬೇಕು. ಇವರೇ ಮುಂದೆ ಬಂದ್ರೇ ನಮ್ಮ ದೇಶ ಇನ್ನೂ ಉದ್ಧಾರ ಆಗುತ್ತೆ ಹೊರತು ಅವರು ಬಂದೇ ಬರ್ತಾರೆ ಸರ್. ಅದಕ್ಕಂತೂ 100ಗೆ 200% ಗ್ಯಾರಂಟಿ. ಫಸ್ಟ್ ನಾನು ಅದನ್ನೇ ಹೇಳೋದು, ಎಲ್ಲರೂ ರಜಾ ಇದೆ ಅಂದ್ಬಿಟ್ಟು ನಮ್ಮ ಮತನ ಯಾವತ್ತೂ ಕಡೆಗಣಿಸ್ಬಾರ್ದು. ಅದು ಯಾರಿಗಾದರೂ ಇರಲಿ, ಇವ್ರಿಗೆ ಹಾಕಬೇಕು ಅವ್ರಿಗೆ ಹಾಕಬೇಕಲ್ಲ. ಫಸ್ಟ್ ಅದು ಹಕ್ಕು ನಮ್ಮದು, ದೇಶದ ಹಕ್ಕು ಅಂತಂದರೆ ಅದೊಂದೇ ನಮ್ಗೆ ಆಸ್ತಿ ಇರೋದು. ಮನೆ ಆಸ್ತಿ ಬೇರೆ, ಅದೇ ದೇಶದ ಆಸ್ತಿ ಅಂತಂದರೆ ನಮ್ಗೆ ಓಟ್ ಇರೋದೇ. ಯಾರು ರಜಾ ಹಾಕ್ದಿರಾ, ದಯವಿಟ್ಟು ಎಲ್ಲೂ ಹೋಗ್ದಿರಾ ಫಸ್ಟ್ ಮತದಾನ ಮಾಡಿ. ಆಮೇಲೆ ನೀವೆಲ್ಲಾದರೂ ಹೋಗಿ, 3 ದಿನ ರಜೆ ಇರುತ್ತಲ್ಲ, ಬೇಗ ಬನ್ನಿ. 7 ಗಂಟೆಗೆ ಓಪನ್ ಇರುತ್ತೆ, 6:15ಗೆ ಬಂದು ಲೈನಲ್ಲಿ ನಿಂತ್ಕೊಂಡು ಬೇಗ ಓಟ್ ಹಾಕ್ಬಿಟ್ಟು ಬೇಗ ಊರಿಗೆ ಹೊಟ್ಟೋಗ್ಬಿಡಲಿ ಅಂತ ಕೇಳ್ಕೊತೀನಿ ಸರ್.